ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತಾಡಿದ ನಿಯೋಜಿತ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ರಾಜ್ಯದ ಜಾತ್ಯತೀತ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಅತ್ಯಂತ ಗಂಭೀರ ಹಾಗೂ ನೇರ ನಿಷ್ಠುರ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಯುಡಿಎಫ್ ಮೈತ್ರಿಕೂಟದ ಗೆಲುವಿನ ಬೆನ್ನಲ್ಲೇ ಅವರು ಎತ್ತಿರುವ ಪ್ರಶ್ನೆಗಳು ಕೇರಳದ ಸಾಮಾಜಿಕ ಭದ್ರತೆಯ ಅಡಿಪಾಯಕ್ಕೆ ಸಂಬಂಧಿಸಿವೆ. ಈ ಬಾರಿಯ ಚುನಾವಣೆಯಲ್ಲಿ ನಡೆದ ದ್ವೇಷದ ಪ್ರಚಾರಗಳು ಮತ್ತು ಕೋಮು ವಿಭಜನೆಯ ತಂತ್ರಗಳು ರಾಜ್ಯದ ಶಾಂತಿಗೆ ಧಕ್ಕೆ ತರ್ತಿದೆಯಾ ಅನ್ನೋ ಸಂಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಮುಸ್ಲಿಂ ಲೀಗ್ ಅನ್ನ ಗುರಿಯಾಗಿಸಿಕೊಂಡು ನಡೆಸಿದ ಟೀಕೆಗಳಿಗೆ ಉತ್ತರಿಸಿದ ಅವರು, ಒಂದು ವೇಳೆ ಮುಸ್ಲಿಂ ಲೀಗ್ನಂತಹ ಪ್ರಜಾಪ್ರಭುತ್ವವಾದಿ ಪಕ್ಷಗಳು ದುರ್ಬಲಗೊಂಡ್ರೆ ಆ ಸ್ಥಾನವನ್ನ ಆಕ್ರಮಿಸಿಕೊಳ್ಳುವ ಕೋಮುವಾದಿ ಶಕ್ತಿಗಳು ರಾಜ್ಯವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯಬಹುದು ಅನ್ನೋ ಅತ್ಯಂತ ಕಟು ವಾಸ್ತವದ ಪ್ರಶ್ನೆಯನ್ನ ಕೇರಳದ ಜನರ ಮುಂದಿಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸತೀಶನ್, ಚುನಾವಣಾ ಪ್ರಚಾರದ ಉದ್ದಕ್ಕೂ ವ್ಯವಸ್ಥಿತವಾಗಿ ನಡೆದ ಕೋಮುವಾದಿ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದ್ರು. ಯುಡಿಎಫ್ ಮತ್ತು ಕಾಂಗ್ರೆಸ್ ಜೊತೆಗೆ ದಶಕಗಳಿಂದ ಅಚಲವಾಗಿ ನಿಂತಿರುವ ಮುಸ್ಲಿಂ ಲೀಗ್ ಅನ್ನ ಪ್ರತ್ಯೇಕಿಸಿ ಗುರಿ ಮಾಡೋದು ಕೇವಲ ರಾಜಕೀಯ ವಿರೋಧವಲ್ಲ, ಅದು ರಾಜ್ಯದಲ್ಲಿ ಸೃಷ್ಟಿ ಮಾಡಲಾಗ್ತಿರುವ ಅಪಾಯಕಾರಿ ವಿಭಜನೆ ಆಗಿದೆ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಮುಸ್ಲಿಂ ಲೀಗ್ ಕೇವಲ ಮೈತ್ರಿ ಪಕ್ಷವಲ್ಲ, ಅದು ಕೋಮುವಾದಿ ಶಕ್ತಿಗಳನ್ನ ತಡೆದು ನಿಲ್ಲಿಸುವ ಶಕ್ತಿಯಾಗಿದೆ ಅನ್ನೋದನ್ನ ವಿರೋಧ ಮಾಡೋರು ಅರ್ಥ ಮಾಡಿಕೊಳ್ಬೇಕು ಅಂತ ಅವರು ಎಚ್ಚರಿಸಿದ್ದಾರೆ. ಈ ರೀತಿಯ ಲೇಬಲ್ ಹಚ್ಚುವ ರಾಜಕೀಯ ರಾಜ್ಯವನ್ನ ಎಲ್ಲಿಗೆ ತಲುಪಿಸುತ್ತೆ ಅನ್ನೋ ಆತಂಕ ವ್ಯಕ್ತಪಡಿಸಿದ ಅವರು, ಇಂತಹ ವಿಭಜಕ ತಂತ್ರಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. തെരഞ്ഞെടുപ്പ് കാലത്ത് നടന്നത് തന്നെയല്ലേ. അവര് UDFന്റെ കൂടെയുള്ള കോൺഗ്രസിന്റെ കൂടെയുള്ള ഒരു പ്രധാനപ്പെട്ട ഘടകകക്ഷിയാണ്. ഈ വിജയത്തിൽ നിർണായകമായ പങ്കുവഹിച്ചൊരു കക്ഷിയാണ്. അവർ ഞങ്ങളുടെ കൂടെ കെ കരുണാകരന്റെ കാലത്തൊക്കെ ഞങ്ങളുടെ കൂടെ ഉണ്ടായിരുന്നതാണ് അന്നു മുതൽ. അവർക്ക് പ്രധാനപ്പെട്ട റോളുണ്ട്. പക്ഷെ അവരെ ഒറ്റ തിരിഞ്ഞ് ആക്രമിക്കുന്നത് ഒരു വിദ്വേഷ ക്യാമ്പയിൻ കേരളത്തിൽ ഉണ്ടാക്കി ഒരു ഡിവൈഡ് ഉണ്ടാക്കാൻ വേണ്ടിയിട്ടാണ്. ഞാൻ നേരത്തെ ഒരു ചോദ്യം ചോദിച്ചിരുന്നു. കേരളത്തിന്റെ പൊതുസമൂഹത്തോട് എനിക്കുള്ളൊരു ചോദ്യമാണ്, ഇന്ത്യൻ യൂണിയൻ മുസ്ലിം ലീഗ് ദുർബലമായാൽ ആ സ്പേസ് ആരും കൊണ്ടുപോകും? വർഗീയ ശക്തികൾ കൊണ്ടുപോകും. അതിനെ തടുത്തു നിർത്തുന്ന ഒരു പൊളിറ്റിക്കൽ പാർട്ടി കൂടിയാണ് ഇന്ത്യൻ യൂണിയൻ മുസ്ലിം ലീഗ്. അത് ലീഗിനെ എതിർക്കുന്നവർ ಅದು ಮನಸ್ಸಿಲಾಗണം. ಸಮಾಜದ ಸೌಹಾರ್ದತೆಯನ್ನ ಕಾಪಾಡೋದು ರಾಜಕೀಯ ಲಾಭಕ್ಕಿಂತ ದೊಡ್ಡದು ಅನ್ನೋದು ಅವರ ನೇರ ನುಡಿಯಾಗಿದೆ. ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳಲಿರುವ ಸತೀಶನ್ ಅವರು ದ್ವೇಷದ ಭಾಷಣ ಮತ್ತು ಕೋಮುವಾದಿ ಪ್ರಚಾರಗಳ ವಿರುದ್ಧ ಶೂನ್ಯ ಸಹಿಷ್ಣುತೆ ತೋರೋದಾಗಿ ಸಾರಿದ್ದಾರೆ. ಜಾತ್ಯತೀತ ನಿಲುವಿನ ವಿಷಯದಲ್ಲಿ ನಾವು ಚುನಾವಣೆಯ ಸಮಯದಲ್ಲೂ ರಾಜಿ ಮಾಡಿಕೊಂಡಿಲ್ಲ ಮತ್ತು ಮುಂದೆಯೂ ಅಧಿಕಾರದ ಅವಧಿಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಕೇರಳವನ್ನ ಭೌಗೋಳಿಕವಾಗಿ ಮಾತ್ರವಲ್ಲದೆ ಭಾವನಾತ್ಮಕವಾಗಿ ವಿಭಜಿಸಲು ಪ್ರಯತ್ನ ಪಡುವ ಯಾವುದೇ ಶಕ್ತಿಗಳನ್ನ ಕಟ್ಟುನಿಟ್ಟಾಗಿ ಎದುರಿಸಲಾಗುತ್ತೆ. ನಮ್ಮ ಮುಂದಿನ ತಲೆಮಾರುಗಳು, ಮಕ್ಕಳು ಮತ್ತು ಮೊಮ್ಮಕ್ಕಳು ದ್ವೇಷ ಮುಕ್ತವಾದ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದ ವಾತಾವರಣದಲ್ಲಿ ಬದುಕುವಂತಹ ಕೇರಳವನ್ನ ನಿರ್ಮಾಣ ಮಾಡೋದೇ ತಮ್ಮ ಪ್ರಮುಖ ಗುರಿಯಾಗಿದೆ ಅಂತ ಅವರು ಹೇಳಿದ್ರು. ಇದಕ್ಕಾಗಿ ಎಂತಹ ಬೆಲೆಯನ್ನ ತೆತ್ತಾದ್ರೂ ಕೋಮುವಾದಿ ಶಕ್ತಿಗಳನ್ನ ಸದೆ ಬಡಿಯೋಕೆ ತಮ್ಮ ಸರ್ಕಾರ ಸಿದ್ಧವಿದೆ ಅನ್ನೋ ದೃಢತೆಯನ್ನ ಅವರು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿದ್ದಾರೆ. ಬಿಜೆಪಿ ಮತ್ತು ಇತರ ವಿರೋಧ ಪಕ್ಷಗಳು ತಮ್ಮ ಆಯ್ಕೆಯ ಬಗ್ಗೆ ಹರಡುತ್ತಿರುವ ವದಂತಿಗಳಿಗೆ ಉತ್ತರ ನೀಡಿದ ಅವರು, ತಮ್ಮನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಪಾಣಕ್ಕಾಡು ಕುಟುಂಬ ಅನ್ನುವ ಆರೋಪಗಳು ಕೇವಲ ದ್ವೇಷ ಹರಡುವ ಉದ್ದೇಶವನ್ನ ಹೊಂದಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಕೇವಲ ವ್ಯಕ್ತಿಗತ ಟೀಕೆಯಲ್ಲ, ಬದಲಾಗಿ ಒಂದು ಸಮುದಾಯದ ನಾಯಕತ್ವವನ್ನ ಹೀಯಾಳಿಸುವ ಮತ್ತು ಸಮಾಜದಲ್ಲಿ ಬಿರುಕು ಮೂಡಿಸುವ ತಂತ್ರ. ತಮ್ಮ ವಿರುದ್ಧ ವೈಯಕ್ತಿಕವಾಗಿ ಯಾರಿಗಾದ್ರೂ ಅಸಮಾಧಾನ ಇದ್ರೆ ಅದನ್ನ ತಿದ್ದುಕೊಳ್ಳೋಕೆ ತಮಗೆ ಮುಕ್ತ ಮನಸ್ಸಿದೆ, ಆದರೆ ರಾಜಕೀಯಕ್ಕಾಗಿ ಕೋಮುವಾದವನ್ನ ಬಳಸೋದನ್ನ ಮತ್ತು ಕೇರಳದ ಸೌಹಾರ್ದತೆಗೆ ಹಾನಿ ಮಾಡೋದನ್ನ ಜನ ಸಹಿಸೋದಿಲ್ಲ ಅಂತ ಅವರು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಕೇರಳದ ವಿವಿಧ ಸಂಸ್ಥೆಗಳಲ್ಲಿ ಮತ್ತು ಸಮಾಜದ ಸ್ತರಗಳಲ್ಲಿ ಎಲ್ಲ ಧರ್ಮದ ಜನ ಒಟ್ಟಾಗಿ ಕೆಲಸ ಮಾಡುವ ಮತ್ತು ಬದುಕುವ ಸೌಂದರ್ಯವೇ ರಾಜ್ಯದ ಅಸ್ಮಿತೆಯಾಗಿದೆ ಅನ್ನೋದು ಅವರ ಬಲವಾದ ಪ್ರತಿಪಾದನೆಯಾಗಿದೆ. ವಿ.ಡಿ. ಸತೀಶನ್ ಅವರ ಈ ಮಾತುಗಳು ಕೇರಳದಲ್ಲಿ ಹೊಸ ರಾಜಕೀಯ ಪರ್ವಕ್ಕೆ ಮುನ್ನುಡಿ ಬರೆದಿವೆ. ಅಧಿಕಾರಕ್ಕೆ ಬಂದ ನಂತರ ಕೇವಲ ಆಡಳಿತ ನಡೆಸೋದಲ್ಲದೆ ದ್ವೇಷದ ವಿರುದ್ಧ ಸಮರ ಸಾರುವ ಮತ್ತು ರಾಜ್ಯದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಭರವಸೆಯನ್ನ ಅವರು ನೀಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕನು ಸುರಕ್ಷಿತವಾಗಿ ಮತ್ತು ಗೌರವಯುತವಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಿಸೋದು ಸರ್ಕಾರದ ಆದ್ಯತೆ ಆಗಿದ್ದು, ಕೋಮುವಾದಿ ಪ್ರಚೋದನೆಗಳಿಗೆ ರಾಜ್ಯದಲ್ಲಿ ಇನ್ನು ಮುಂದೆ ಅವಕಾಶ ಇಲ್ಲ ಅನ್ನೋ ಕಠಿಣ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಈ ಚುನಾವಣಾ ಗೆಲುವು ಕೇವಲ ಅಂಕಿಅಂಶಗಳ ಜಯವಲ್ಲ, ಅದು ಮನುಷ್ಯತ್ವ ಮತ್ತು ಜಾತ್ಯತೀತತೆಯ ಜಯವಾಗಿದೆ ಅಂತ ಹೇಳುವ ಮೂಲಕ ಅವರು ಕೇರಳದ ಮುಂದಿನ ಆಡಳಿತದ ದಿಕ್ಕನ್ನ ಮಾಧ್ಯಮಗಳ ಮುಂದೆ ಸ್ಪಷ್ಟವಾಗಿ ತೆರೆದಿಟ್ಟಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.